ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನವೀನ್ ಅಂತಂದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು. ಕೋಳಿ ಫಾರ್ಮ್ ಮಾಡ್ತಾ ಇದ್ದೀರಲ್ವಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ? ನಮ್ಮದೊಂದು 10 ವರ್ಷ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ದಿನ ನಿಲ್ಲಿಸಿದ್ವಿ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇದು ಶೆಡ್ ಹಾಕಿದ್ದೀರಲ್ವಾ, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು? ಇದು 130 ಅಡಿ ವಿಡ್ತ್ ಉದ್ದ, 25 ಅಗಲ. ಓಕೆ, ಎಷ್ಟಿದ್ದಾವೆ ಈ ಥರ ಶೆಡ್? ಅಂದರೆ ಇದ್ರ ಒಟ್ಟು 8 ಶೆಡ್ ಇದ್ದಾವೆ. 8 ಇದ್ದಾವೆ. 8 ಇದ್ದಾವೆ. ಮರಿಗಳು ಎಷ್ಟಿದ್ದಾವೆ? ಎಷ್ಟು ಶೆಡ್ಡಲ್ಲಿ ಇದ್ದಾವೆ? ಒಟ್ಟು 4 ಶೆಡ್ಡಲ್ಲಿ ಇದೆ. ಈಗ 8 ಶೆಡ್ಡಿಗೂ ಪ್ಲೇಸ್ಮೆಂಟ್ ಮಾಡ್ತೀವಿ. ಅಂದರೆ 4 ಶೆಡ್ಡು ಈಗ ಬಿಟ್ಟು ಒಂದು 10 ಡೇ ಗ್ಯಾಪಲ್ಲಿ ಮತ್ತೆ ಇನ್ನು 4 ಶೆಡ್ಡಿಗೆ ಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತೆ ಮರಿಗಳು ತಂದ ಎಷ್ಟು ದಿನದ ಮರಿನ ತರ್ತೀರ ನಾನು? 0 ಡೇಯಿಂದ, ಒಂದು ಮೊಟ್ಟೆ ಆ್ಯಚರಿಂದ ಓಪನ್ ಆಗಿದ್ದು 0 ಡೇಯಿಂದ ಫಾರಮ್ಗೆ ಬರೋದು. ಮರಿ ಫಾರಮ್ಗೆ ಬರುತ್ತೆ. ಓಕೆ, ಎಷ್ಟು ದಿನ ನಿಮ್ಮ ಹತ್ರ ಇರುತ್ತೆ ಮರಿಗಳು? ನಮ್ಮ ಹತ್ರ ವೆಯ್ಟು 40 ದಿನ ಇರುತ್ತೆ. 40 ದಿನವರೆಗೂ ನಮ್ಮ ಹತ್ರ ಇರುತ್ತೆ. ಓಕೆ ಓಕೆ, ನೀವು ಯಾವ್ದಾರ ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀರಾ, ಇಲ್ಲ ನೀವೇ ಸಪ್ರೇಟಾಗಿ ಮಾರಿತಿರ್ತೀರಾ? ಕಂಪ್ನಿ ಜೊತೆಲೇ ಟೈಅಪ್. ಕಂಪ್ನಿ ಜೊತೆನೇ ಟೈಅಪ್ ಆಗಿದ್ದೀರಾ? ಅವರೇ ನಿಮಗೆಲ್ಲ ಫುಡ್ಡು ಎಲ್ಲ ಕಳಿಸ್ಕೊಡ್ತಾರಾ? ಫುಡ್ಡು, ಮರಿ, ಮೆಡಿಷನ್ನು, ಸೂಪರ್ವೈಸಿಂಗು, ಮಾರ್ಕೆಟಿಂಗ್ ಎಲ್ಲ ಅವ್ರದ್ದೇ. ಓಕೆ, ಏನೇನು ಫೀಡ್ ಕೊಡ್ತೀರಣ್ಣ ನಿಮ್ದು ಇದರಲ್ಲಿ? ಅದು ಮರಿ ಬಂದು 0 ಡೇಯಿಂದ ಸ್ಟಾರ್ಟ್ರು ಅಂತ ಇರುತ್ತೆ, ಫ್ರೀ ಸ್ಟಾರ್ಟ್ರು ಅಂತ ಇರುತ್ತೆ. ಫಸ್ಟು ಅದು ನಮ್ಮ ಹುಡುಗರಿಗೆಲ್ಲ ಗೊತ್ತಲ್ಲ, 1ನೇ ನಂಬರ್, 2ನೇ ನಂಬರ್, 3ನೇ ನಂಬರ್ ಅಂತ ಫ್ರೀ ಸ್ಟಾರ್ಟ್ರು ಮರಿ ಬಂದಾಗ. ಸೆಕೆಂಡು 10 ಡೇ ಆದಮೇಲೆ ಸ್ಟಾರ್ಟ್ರು, ಆಮೇಲೆ ಫಿನಿಷರು, ಈ ಥರ 3 ಟೈಪ್ ಇರುತ್ತೆ. ಇದು ಎಷ್ಟು ದಿನದ ಮರಿ ಇದು? ಈಗ ಇದು 12ನೇ ದಿನದ್ದು. ಇದು 12 ದಿನದಿಂದ ಮರಿದು? 12ನೇ ದಿನದ್ದು ಇದು. ಈಗೆಲ್ಲ ಫ್ರೀ ಸ್ಟಾರ್ಟರ್ ಮುಗಿದಿದೆ. ಈಗ 2ನೇ ನಂಬರ್ ಫೀಡ್ ರನ್ನಿಂಗ್ ಹೋಗ್ತಿದೆ. ಏನು ಕೊಡ್ತೀರಾ ಫೀಡಲ್ಲಿ? ಫಸ್ಟ್ ಫ್ರೀ ಸ್ಟಾರ್ಟ್ರಲ್ಲಿ ಏನು ಕೊಡ್ತೀರಾ? ಅಂದರೆ ಫ್ರೀ ಸ್ಟಾರ್ಟರ್ ಅಂದರೆ ಸೈಜ್ ಸಣ್ಣದಿರುತ್ತೆ, ಅದು ಮರಿ ಚಿಕ್ಕದಿರುತ್ತಲ್ಲ, ಚಿಕ್ಕ ಫೀಡು ಸ್ವಲ್ಪ ಅದರೆಲ್ಲ ಪ್ರೋಟೀನ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಏಜ್ ವೈಸ್ ಸೈಜು ಸ್ವಲ್ಪ ದೊಡ್ಡದಾಗುತ್ತೆ. ಅದರಲ್ಲಿರೋದು ಪ್ರೋಟೀನ್ ಅದೆಲ್ಲ ಆ ಲೆವೆಲಿಗೆ ರೆಡಿ ಮಾಡಿ ಕಳಿಸಿರ್ತಾರೆ ಕಂಪ್ನಿಯಿಂದ. ಸೆಕೆಂಡ್ ಸ್ಟೇಜಲ್ಲಿ ಏನು ಕೊಡ್ತೀರಾ? ಅವಾಗ ಸ್ಟಾರ್ಟರ್ನೇ ಕೊಡೋದು, ಸ್ಟಾರ್ಟರ್ ಫೀಡು ಸೆಕೆಂಡ್ ಸ್ಟೇಜಲ್ಲಿ. ಅಂದರೆ ಏನಿರುತ್ತೆ ಅದರಲ್ಲಿ ಮಿಶ್ರಣ? ಅಂದರೆ ಯಾವ ಥರ? ಅದರಲ್ಲಿ ಸೋಯಾ, ಮೆಕ್ಕೆಜೋಳ, ನ್ಯೂಟ್ರಿಯೆಂಟ್ಸ್ ಏನೇನು ಬೇಕೋ ಅವೆಲ್ಲ ಕಂಪ್ನಿಯಿಂದನೇ ರೆಡಿಯಾಗಿ ಬಂದಿರುತ್ತೆ. ಅದನ್ನೇ ನೀವು ಕೊಡ್ತೀರಾ? ಅದನ್ನೇ ಕೊಡೋದು. ಒಂದು ಬ್ಯಾಗ್ ಎಷ್ಟು ಬೀಳುತ್ತಣ್ಣ ನಿಮಗೆ? ಇಲ್ಲ ಏನು ನೀವು ಫ್ರೀಡ್ ಮಾಡಿ ಕಳಿಸ್ಬೇಕು ಆ ಥರನ ಏನಿಲ್ವಾ? ಇಲ್ಲ, ಬ್ಯಾಗ್ ಎಷ್ಟು ಬೀಳುತ್ತೆ ಅನ್ನೋದಕ್ಕಿಂತ ಅವ್ರು ನಮ್ಮ ಕಂಪ್ನಿಲಿ ಫಿಕ್ಸ್ ರೇಟ್ ಅಂತ ಮಾಡ್ತಾರೆ. ಪರ್ ಕೆಜಿ 40 ರೂಪಾಯಿ ಫೀಡ್ ರೇಟ್ ಮಾಡಿದ್ದಾರೆ. ಈಗ ಮರಿ ರೇಟ್ 32 ರೂಪಾಯಿ ಮಾಡಿದ್ದಾರೆ. ಒಂದು ಮರಿ ನಿಮಗೆ 32 ರೂಪಾಯಿ ಬೀಳುತ್ತೆ. ಕೊಡುವಾಗ ನಿಮಗೆ ಎಷ್ಟು ಬೀಳುತ್ತೆ ಅದು? ಅದು FCR ಅಂತ ಇರುತ್ತೆ, ಫೀಡ್ ಕನ್ವರ್ಷನ್ ರೇಷಿಯೋ ಅಂತ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಅಪ್ಪಲ್ಲ. ನಮಗೆ ನಾವು ಕಡಿಮೆ ಫೀಡ್ ತಿನ್ನಿಸಿ ಹೆಚ್ಚಿಗೆ ತೂಕ ಬೆಳೆದ್ಕೊಟ್ವಿ ಅಂದರೆ ಅಮೌಂಟ್ ಚೆನ್ನಾಗಿ ಬರುತ್ತೆ. ಎಲ್ಲರ ಕಮ್ಮಿ ಫೀಡ್ ಜಾಸ್ತಿ ಹೋಗಿ ತೂಕ ಕಮ್ಮಿ ಬಂತಂದರೆ ಅಮೌಂಟು ಕಡಿಮೆ ಬರುತ್ತೆ. ಜಾಸ್ತಿ ನಿಮಗೆ ಕಡಿಮೆ ಬರುತ್ತೆ. ಕಂಪ್ನಿ ಸ್ಟ್ಯಾಂಡರ್ಡು ಕೆಜಿಗೆ 9 ರೂಪಾಯಿ ಮಾಡಿದ್ದಾರೆ. ಅಂದರೆ ಆ FCR ತಕ್ಕಂಗೆ ಬೆಳಿಬೇಕು. ಈಗ ಪ್ರೊಡಕ್ಷನ್ ಕಾಸ್ಟ್ ಮೇಲೂ, ಪ್ರೊಡಕ್ಷನ್ ಕಾಸ್ಟ್ ಮೇನು 85 ರೂಪಾಯಿ 60 ಪೈಸೆ ಪ್ರೊಡಕ್ಷನ್ ಕಾಸ್ಟ್ ಕಂಪ್ನಿ ಇದಿದೆ. ನಾವು 85 ರೂಪಾಯಿ 60 ಪೈಸೆ 1 kg ಮಾಂಸ ಬೆಳೆದ್ವಿ ಅಂತಂದರೆ ನಮ್ಗೆ 9 ರೂಪಾಯಿ ಕೆಜಿ ಕೊಡ್ತಾರೆ. 9 ರೂಪಾಯಿ ಎಲ್ಲರೇ ಅದು 85 ರೂಪಾಯಿ 60 ಪೈಸೆ ಜಾಸ್ತಿ ಹೋಯ್ತು, ಎಲ್ಲರೂ 87, 88, 89 ರೂಪಾಯಿ ಹೋಯ್ತು ಅಂದರೆ ಅದು ನಮ್ಮ ಕಮಿಷನಲ್ಲಿ 9 ರೂಪಾಯಿ ಡಿಡಕ್ಷನ್ ಆಗುತ್ತೆ. ಮತ್ತೆ ಕಟ್ ಮಾಡ್ತಾರೆ. ಏನು ಕೊಡೋಲ್ಲ, ಕಟ್ ಮಾಡ್ತಾರೆ. 9ವರೆಯಲ್ಲಿ ಮತ್ತೆ ಕಟ್ ಮಾಡ್ತಾರೆ, ಮತ್ತೆ ದುಡ್ಡು ಕಟ್ ಮಾಡ್ತಾರೆ. ಎಷ್ಟು ಕೆಜಿವರೆಗೂ ನೀವು ಬೆಳೆಸ್ತೀರಾ? ಅಂದರೆ ನಮ್ದು ಲಾಸ್ಟ್ ಬ್ಯಾಚ್ ಎಲ್ಲ 3 kg ಬಂತು ಶೆಡ್ ಅವರೇಜ್. ಅಂದರೆ ಟೋಟಲ್ ಸಣ್ಣದು ದೊಡ್ಡದು ಎಲ್ಲ ಕೋಳಿ ಬಂತು. ಟೋಟಲ್ ಇಡೀ ಏನು ಐತಿದ್ರೆ 3 kg ಅವರೇಜ್ ಬಂತು 40 ಡೇಸಿಗೆ. 40 ಡೇಸ್ ಅಷ್ಟೇ ಇಟ್ಕೊತೀರಾ? 40 ಡೇಸ್ ಅಷ್ಟೇ. ಮಳೆಗಾಲ ಬಿಟ್ರಾ ಇಲ್ವಾ ಶೀತ ಬಿಟ್ರಾ ಬೇಸಿಗೆ ಬಿಟ್ರಾ ಕೋಳಿನ ಸಾಕೋದಕ್ಕೆ? ಕ್ಲೈಮೇಟ್ ಏನು ಲೆಕ್ಕ ಬರೋಲ್ಲ, ನಾವು ಮೇಂಟೆನೆನ್ಸ್ ಮಾಡ್ಬೇಕು. ಸ್ವಲ್ಪ ಬೇಸಿಗೆಯಲ್ಲಿ ಕೋಳಿ ಇಳುವರಿ ಬೇಗ ಬರಲ್ಲ, ಯಾಕಂದರೆ ಬಿಸಿಲು ಭಾಳ ಇರುತ್ತಲ್ಲ, ಫೀಡ್ ಕನ್ಸಂಪ್ಷನ್ ಕಡಿಮೆ ಹೋಗುತ್ತೆ. ಫೀಡ್ ಕಮ್ಮಿ ತಿನ್ನುತ್ತೆ, ಕಮ್ಮಿ ತೂಕ. ಈಗ ಚಳಿಗಾಲ ಮಳೆಗಾಲದಲ್ಲ ಕೋಳಿ ಚೆನ್ನಾಗಿ ತೂಕ ಬರುತ್ತೆ. ಓಕೆ, ಈ ಓಪನ್ ವೆದರ್ ಇದ್ರೆ ಚೆನ್ನಾಗ, ಇಲ್ಲ ಅಂದರೆ ಈ ಥರ ಗೋಡೆ ಕಟ್ಕೊಳೋದು ಚೆನ್ನಾಗ ನಿಮ್ಮ ಲೆಕ್ಕಕ್ಕೆ? ಸರ್, ಈಗೆಲ್ಲ ಮಾಡ್ತಿರೋದು AC ಫಾರಮ್ಗಳು ಭಾಳ ಮಾಡ್ತಿದ್ದಾರೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಆಮೇಲೆ 24 ಅವರ್ ಕರೆಂಟ್ ಬೇಕು. ಕರೆಂಟ್ ಇಲ್ಲ ಅಂದರೆ ಮತ್ತೆ ಆಲ್ಟರ್ನೇಟಿವ್ ಡೀಸೆಲ್ ಮೋಟ್ರ್ ಇಟ್ಕೋಬೇಕು, ಅದಕ್ಕೆ ಮತ್ತೆ ಡೀಸೆಲ್ ಹಾಕ್ಬೇಕು. ಹಂಗಾಗಿ ಈಗ ನಮ್ಮವೆಲ್ಲ ಓಪನ್ ಶೆಡ್ಗಳು ನಡೆಯುತ್ತೆ. ಓಪನ್ ಶೆಡ್ಡೇ ಬೆಸ್ಟ್ ಹೇಳ್ಬೇಕಂತಂದರೆ. ಬೆಸ್ಟ್ ಆಗುತ್ತೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ನಿಮ್ಮದು? ಒಂದು ಶೆಡ್ಡಿಗೆ ಎಷ್ಟು ಖರ್ಚಾಯ್ತು? ನಮ್ಮದೆಲ್ಲ ಸರ್ ಒಂದು ಶೆಡ್ಡಿಗೆ 11 ಲ್ಯಾಕಿಂದ 12 ಲ್ಯಾಕ್, 11 ರಿಂದ 12 ಲಕ್ಷ ರೂಪಾಯಿ ಒಂದು ಶೆಡ್ಡಿಗೆ ಖರ್ಚಾಗಿದೆ. ಒಂದು ಶೆಡ್ಡಿಗೆ ಖರ್ಚಾಗುತ್ತೆ. ಈ ಶೀಟೇ ಬೆಟ್ರಾ ಅಥವಾ ಸಿಮೆಂಟ್ ಶೀಟು ಅಥವಾ ಇದ್ರದ್ದು ಬರುತ್ತಲ್ಲ ಕಬ್ಬಿಣ ಶೀಟ್ ಅದು ಬೆಸ್ಟ್? ಇಲ್ಲ, ಅದು ಈ ಶೀಟೇ ಬೆಸ್ಟ್. ಸ್ವಲ್ಪ ಹೀಟು ಕಮ್ಮಿ ಆಗುತ್ತೆ. ಹೆಂಚು ಹಾಕ್ತಾರೆ, ಈಗ ಯಾರು ಹೆಂಚು ಕಡಿಮೆ ಮಾಡೋದು, ಇದೇ ಬೆಸ್ಟ್. ಈ ಶೀಟೇ ಬೆಸ್ಟ್. ಅಲ್ಲ, ಈ ಬೇಕಲ್ಲ ಕೋಳಿಗೆ, ಬಟ್ ಅಂದ್ರೆ ಮರಿ ಇದ್ದಾಗ ಅಷ್ಟೇ ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ 7 ದಿನ 8 ದಿನ ಅಷ್ಟೇ ಹೀಟ್ ಕೇಳೋದು. ಆಮೇಲೆ ಮರಿಗೆ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗಿ ಬರೋದು. ಇದು ಸಿಮೆಂಟ್ ಶೀಟೇ ಬೆಸ್ಟ್. ಸಿಮೆಂಟ್ ಶೀಟೇ ಬೆಸ್ಟ್ ಅಂತ. ಓಕೆ, ಮತ್ತೆ ಈ ಮಿಷಿನ್ ಏನು ಇದು? ಇದು ಮರಿ ಬ್ರೂಡಿಂಗ್ ಮಿಷಿನ್ ಅಲ್ಲ, ಅದು ಬ್ರೂಡಿಂಗ್ ಡ್ರಮ್ ಇಟ್ಟದು.
ಬ್ರೂಡಿಂಗ್ ಇದು ಮರಿ ಬಂದಾಗ ಕಾವು ಕೊಡ್ತೀವಲ್ಲ ಈ ಥರ ಎಲ್ಲ ಮೇಲ್ಗಡೆ ತಾಡ್ಪಲ್ಲು ಒಳಗಡೆ ಎಲ್ಲ ತಾಡ್ಪಲ್ಲೆಲ್ಲ ಕ್ಲೋಸ್ ಮಾಡಿ ಹೊರಗಡೆ ತಾಡ್ಪಲ್ ಕ್ಲೋಸ್ ಮಾಡಿ ಮರಿಗೆ ಬ್ರೂಡಿಂಗ್ ಕಟ್ಟಿ ಬ್ರೂಡಿಂಗ್ ಮಾಡಿಸ್ತೀವಿ. ಇದ್ರೊಳಗಡೆ ಬೆಂಕಿ ಹಾಕ್ತೀರಾ? ಹಾಂ ಈ ಥರ ಇದ್ರೊಳಗೆ ಸೌದೆ ಹಾಕ್ತೀವಾ, ಸೌದೆ ಹಾಕಿ ಬ್ರೂಡಿಂಗ್ ಮಾಡಿಸಿ ಈ ಥರ ಈ ಸುತ್ತಲೂ ಎಲ್ಲ ಮರಿ ಇರ್ತವೆ. ಇದರಿಂದ ಸ್ವಲ್ಪ ಬಿಸಿಯಾಗಿ ಕಾವು ಕಾವು ಇರುತ್ತಲ್ಲ, ಮರಿ ಫ್ರೀಯಾಗಿ ಹೀಟ್ ತಗೊಂತ ಫೀಡು ನೀರು ಚೆನ್ನಾಗಿ ತಿನ್ನುತ್ತೆ, ಕುಡಿಯುತ್ತೆ ಆ ಟೈಪ್. ಇದು ಗೊಬ್ಬರ ಎಲ್ಲ ಹೆಂಗೆ ಅದ್ರದ್ದು? ಗೊಬ್ಬರ ಬ್ಯಾಚ್ ಹೋದ್ಮೇಲೆ ಎತ್ತಿ ಹೊರ ಹಾಕ್ತಿವಿ ಇದನ್ನೇ. ಇದು ಏನಕ್ಕೋಸ್ಕರ ಹಾಕೊಂಡಿರೋದು? ಬೆಡ್ ಇದು ಅದ್ರ ಮೇಲೆ ಇರ್ತದೋ ಅದೆಲ್ಲ ಹಾಕಿದ್ದು ಇಕ್ಕೆ ಎಲ್ಲ ಇದ್ರಲ್ಲಿ ಬಿಡುತ್ತೆ, ಗೊಬ್ಬರ ಆಗುತ್ತೆ. ಅವನ್ ರೈತರು ಯಾರಲ್ಲ ಅಕ್ಕಪಕ್ಕದ ರೈತರು ತೋಟಗಳಿಗೆ ಹೋಯ್ತಾರೆ, ತಗೊಂತಾರೆ. ಇದು ನೀರಿನ ಮ್ಯಾನೇಜ್ಮೆಂಟ್ಗೆಲ್ಲ ಏನು ಬೋರ್ ಕೊರ್ಸ್ಕೊಂಡಿದ್ದೀರಾ? ಅಲ್ಲ, ಬೋರ್ವೆಲ್ ಇದೆ. ಎಷ್ಟು ಬೇಕಾಗುತ್ತೆ ನಿಮಗೆ ಒಂದಿನಕ್ಕೆ? ಈಗ ಏಜ್ ವೈಸ್ ಮೇಲೆ ಮರಿ ಇದ್ದಾಗ ಕಮ್ಮಿ ಕುಡಿತೆ, ದೊಡ್ಡ ಕೋಳಿ ಜಾಸ್ತಿ ಕುಡಿತೆ. ನಮ್ದೆಲ್ಲ ದೊಡ್ಡ ಕೋಳಿ ಆದ್ಮೇಲೆಲ್ಲ ಡೈಲಿ ಒಂದು 10,000 ಲೀಟರ್ ನೀರು ಖಾಲಿ ಆಗುತ್ತೆ. 10,000 ಲೀಟರ್ ಹೋಗುತ್ತೆ ಅಲ್ಲಿಗೆ ಅಂದ್ರೆ 22-23,000 20,000 ಕೋಳಿಗೆಲ್ಲ 10,000 ಲೀಟರ್ ನೀರು ಹೋಗುತ್ತೆ. 10,000 ಹೋಗುತ್ತೆ. ನೀವು ಜಾಸ್ತಿಯಾಗಿ ನೋಡಿರೋ ರೋಗ ಯಾವುದು? ಎಷ್ಟು ಕೋಳಿ ಸತ್ತಿದೆ ನಿಮ್ದು 10 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ? ಅವಾಗೆಲ್ಲ ಒಂದು 7-8 ವರ್ಷದಿಂದ ನಮ್ಗೆ ಒಂದು ಔಟ್ ಬ್ರೇಕ್ ಬಂದಿತ್ತು, ಬರ್ಡ್ ಫ್ಲೂ ಅಂತ, ಅಕ್ಕಿ ಜ್ವರ ಅಂತಾರಲ್ಲ, ಅದು ಒಂದು ಟೈಮ್ ಬಂದಿತ್ತು. ಅದೆಲ್ಲ ಬಂದ್ಬಿಟ್ರೆ ಶೆಡ್ಡೆ 2 ದಿನಕ್ಕೆ ವಾಶ್ ಔಟ್ ಆಗ್ಬಿಡುತ್ತೆ, ಏನು ಉಳಿಯೋದೇ ಇಲ್ಲ. ಈಗೆಲ್ಲ ವ್ಯಾಕ್ಸಿನೇಷನ್ಗಳೆಲ್ಲ ಇದಾವೆ, ಏನು ಅಂತ ಸಮಸ್ಯೆ ಇಲ್ಲ. ಈಗೆಲ್ಲ ಸಣ್ಣ ಪುಟ್ಟವು ಈ ಶೀತ ಜ್ವರ ಮಾಮೂಲಿ ಮನುಷ್ಯರಿಗೆ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ. ಅವ್ನು ನೋಡ್ಕೊಂತ ಮೆಡಿಸಿನ್ ಹಾಕಂತ ಮೇಂಟೈನ್ ಮಾಡ್ಬೇಕು. ಅಷ್ಟಕ್ಕೂ ನಾವು ಮಾಮೂಲಿ ಎಲ್ಲರೂ ಮಣ್ಣು ಹಾಕ್ಸಿ ಮಡ್ ಮಾಡ್ತಾರೆ. ನಾವು ಶೆಡ್ಡು ಈ ಮಣ್ಣು ಹಾಕಿದ್ರೆ ಪ್ರತಿ ಬ್ಯಾಚಿಗೂ ಕೋಳಿ ಓದ್ಬಿಟ್ಲೆ ಮತ್ತು ಹೊಸ ಮಣ್ಣು ಹಾಕ್ಬೇಕು, ಯಾಕಂದ್ರೆ ಡಿಸೀಸ್ಗಳು ಜಾಸ್ತಿ ಇರುತ್ತಲ್ಲ, ವೈರಸ್ಗಳು ಇರ್ತಾವಂತ ನಾವೇನು ಮಾಡ್ಬಿಟ್ಟಿದೀವಿ, ಎಲ್ಲ ಬೆಡ್ ಹಾಕ್ಸಿದೀವಿ. ಅಂದ್ರೆ ಒನ್ ಟೈಮ್ ಎಲ್ಲ ಬ್ಲೀಚಿಂಗ್ ಪೌಡರ್ ಕ್ಲೀನಾಗಿ ವಾಶ್ ಮಾಡ್ಬಿಟ್ರೆ ಬೇಗ ವಾಶ್ ಆಗುತ್ತೆ, ಶೆಡ್ ಕಂಡೀಷನ್ ಬೇಗ ಬರುತ್ತೆ. ನಮಗೆ ಈಗ ಅಲ್ಲಿ ಮಣ್ಣು ಫಾರಮ್ಗಳವೆಲ್ಲ ಇಲ್ಲಿ ಹೆಗ್ನ ಕಾಟ ಎಲ್ಲಿ ಬೇಕಲ್ಲಿ ಎಳೆದು ಬಿಡ್ತವೆ. ಇದಂದ್ರೆ ನಮ್ದು ಏನಿಲ್ಲ, ಕ್ಲೀನಾಗಿ ಏನು ಸಮಸ್ಯೆ ಇರಲ್ಲ, ಇಲ್ಲಿ ಕಾಟ ಆ ಕಾಟ ಇರಲ್ಲ. ಇದ್ರ ಹೆಸರು ಏನು ಅಂತಾರೆ ಅದಕ್ಕೆ? ಅದು ಈ ಥರ ಟಬ್ ಇದೆಯಲ್ಲ, ಇದು ಫೀಡರ್. ಇದು ಇದು ಎಷ್ಟು ಬೀಳುತ್ತೆ ನಿಮಗೆ? ಅದು ಕಂಪ್ನಿ ಕಡೆಯಿಂದ ಕೊಡ್ತಾರೆ? ಇಲ್ಲ, ಇದೆಲ್ಲ ನಾವು ಓನ್ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇದು ಫೀಡರ್, ಇದು ದೊಡ್ಡ ಫೀಡರ್ ಅಂತೀವಿ. ಇದಕ್ಕಿಂತ ಮರಿ ಇದ್ದಾಗ ಟರ್ಬೋ ಫೀಡರ್ ಅಂತ ಚಿಕ್ಕ ಫೀಡರ್ ಅಂತ ತಿನ್ನಿಸ್ತಿರ್ತೀವಿ. ಏಜ್ ವೈಸ್ ತೆಗ್ದಿಡ್ತೀವಿ, ದೊಡ್ಡ ಫೀಡರ್ ಹಾಕ್ತೀವಿ. ಇದು ಫೀಡರು, ಅದು ಡ್ರಿಂಕರು, ಅದರಲ್ಲಿ ನೀರು ಕುಡಿಬೇಕು, ಇದರಲ್ಲಿ ಫೀಡ್ ತಿನ್ಬೇಕು. ಅಂದರೆ ಈಗ ಈ ಕಂಪ್ನಿ ಜೊತೆ ನಾವು ಒಬ್ರು ಟೈಅಪ್ ಆಗ್ಬೇಕು ನಿಮ್ಮ ಥರ ಅನ್ಕೊಂಡ್ರೆ ಅವ್ರು ಏನು ಮಾಡ್ಬೇಕಂದ್ರೆ ಬೇಸಿಕ್ ಸ್ಟೆಪ್ಸು ಫಸ್ಟು ಕಂಪ್ನಿಯರು ಕೇಳೋದು ಫಾರ್ಮಿಗೆ ರಸ್ತೆ, ಆಮೇಲೆ ಓನ್ ಜಾಗನ ಕೇಳ್ತಾರೆ, ಇಲ್ಲ ರೆಂಟ್ ತಗೊಂಡು ಮಾಡಿದಾರೆ ಭಾಳ ಜನ. ಫಾರ್ಮಿಗೆ ರಸ್ತೆ, ಫಾರ್ಮು ಅಷ್ಟಿದ್ರೆ ಬಂದು ನೋಡ್ತಾರೆ ಅವರು. ಫಾರ್ಮಿಗೆ ನಾವು ಮರಿ ಕೊಡ್ತೀವಂತ ಓಕೆ ಅಂತಂದು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ. ಮುಂಚೆಲ್ಲ 3 ವರ್ಷ ಅಗ್ರಿಮೆಂಟ್ ಇತ್ತು, ಈಗೆಲ್ಲ ವರ್ಷ ಅವ್ರು ಇಷ್ಟ ಬಂದು ಕಂಪ್ನಿಗೆ ಇರ್ತಾರೆ, ಇಲ್ಲ ಇಷ್ಟ ಬಂದು ಕಂಪ್ನಿಗೆ ಹೋಗ್ತಾರೆ. ಈಗ ವರ್ಷಕ್ಕೊಂದು ಅಗ್ರಿಮೆಂಟ್ ಮಾಡ್ಕೊಂಡಾರೆ. ಈಗ ಅವ್ರು ಬಂದು ಟೈಅಪ್ ಆದ್ವಿ ಅಂತಂದ್ರೆ ಅವರು ಓಕೆ ಮಾಡಿ ಮತ್ತೆ ಮರಿ ಫೀಡು ನಾವೆಲ್ಲ ಕೊಡ್ತೀವಿ ಅಂತಂದು ಹೇಳಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ. ಅವ್ರು ನಮ್ಮ ಕಡೆಯಿಂದ ಅಂದರೆ ಅವ್ರಿಗೇನು ತೊಂದರೆ ಆಗ್ಬಾರ್ದು, ಫ್ರಾಡ್ ಆಗ್ಬಾರ್ದು. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ, ಈಗ ಕೋಳಿ ಬಂದಿರುತ್ತೆ, ಕೋಳಿ ಬಂದಾಗ ಕೋಳಿ ಮಾರ್ಕೊಳೋದು, ಫೀಡೇ ಮಾರ್ಕೊಳೋದು, ಈ ಟೈಪ್ ಮಾಡ್ತಾರಲ್ಲ. ಹಂಗಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅಕಸ್ಮಾತ್ ನೀವು ಅಗ್ರಿಮೆಂಟ್ ಅಲ್ಲಿ ಇದ್ದಾಗ ಏನಾದ್ರು ಮರಿ ಸತ್ತೋದ್ರೆ ಇಬ್ಬರಿಗೂ ಈಕ್ವಲ್ ಆಗಿ ಶೇರ್ ಲಾಸ್ ತಗೊಂತೀರಾ ಇಲ್ಲ ಒಬ್ಬರೇ ತಗೊಂತೀರಾ? ಈಗ ಕಂಪ್ನಿಯಿಂದ 5% ಮಾರ್ಜಿನ್ ಇರುತ್ತೆ. ಕಂಪ್ನಿಯಿಂದ 5% ಮಾರ್ಜಿನ್ ಒಳಗೆ ಸತ್ತೋದ್ರೆ ಏನೋ ಡಿಡಕ್ಷನ್ ಕಂಪ್ನಿ ವಹಿಸ್ಕಂತೆ. ಆಮೇಲೆ ಎಲ್ಲ ಎಮರ್ಜೆನ್ಸಿ ಔಟ್ ಬ್ರೇಕ್ ಬಂದು ಹಿಂಗೆ ಹೋದ್ರೆ ಕಂಪ್ನಿನೇ ರೆಸ್ಪಾನ್ಸ್ ತಗೊಂತೆ. ಔಟ್ ಬ್ರೇಕ್ ಬಂದರೆ ಶೆಡ್ ವಾಶ್ಔಟ್ ಆಗಿ ಏನು ಸಮಸ್ಯೆ ಆದರೆ ಕಂಪ್ನಿ ರೆಸ್ಪಾನ್ಸ್ ತಗೊಂತೆ. 5% ಒಳಗೆ ಮಾರ್ಟಿಲಿಟಿ ಆಗೋದು, ಅದಕ್ಕಿಂತ ಜಾಸ್ತಿ ಏನು ಆಗಲ್ಲ. ಆಮೇಲೆ ಈ ಶೆಡ್ ಎಲ್ಲ ಮಾಡ್ಕೊಳಕ್ ಅವ್ರೇನು ನಿಮಗೆ ಇಲ್ಲ ಯಾವ್ದೇನು ಕೊಡಲ್ಲ, ಇದೆಲ್ಲ ಓನ್ ಇನ್ವೆಸ್ಟ್ಮೆಂಟ್. ನಾವು ಕೆನರಾ ಬ್ಯಾಂಕಿಂದ ಸ್ವಲ್ಪ ಸಾಲ ತಗೊಂಡಿದ್ದೀವಿ. ಸಬ್ಸಿಡಿ ತಗೋಬೋದಾ? ಸಬ್ಸಿಡಿ ಏನಿಲ್ಲ, ಕೊಲಾಟ್ರಲ್ ಲೋನ್ ಕೊಟ್ಟಿದ್ದಾರೆ ಕೆನರಾ ಬ್ಯಾಂಕ್ ಸಂತೆಬೆನ್ನೂರವರು. ಒಂದು 40 ಲಕ್ಷ ಲೋನ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಕಂಪ್ನಿ ಇದೆಯಲ್ಲ, ಅವ್ರ ಕಡೆಯಿಂದ ಯಾರು ಡಾಕ್ಟರ್ಸ್ ಅಥವಾ ಏನಾರು ಈ ತರ ಸೂಪರ್ವೈಸರ್ ಬರ್ತಾರೆ. ಏನಾರ ಪ್ರಾಬ್ಲಮ್ ಬಂದ್ರೆ ಮಾತ್ರ ಲ್ಯಾಬಿಗೆ ಕಳಿಸ್ತಾರೆ. ಈ ಸಣ್ಣ ಪುಟ್ಟ ಸೂಪರ್ವೈಸರೇ ನೋಡ್ತಾರೆ. ನಮ್ಮ 2 ದಿನಕ್ಕೊಂದ್ಸರಿ ಸೂಪರ್ವೈಸಿಂಗ್ ವಿಸಿಟ್ ಇದ್ದೇ ಇರುತ್ತೆ. ಅಣ್ಣ ನೀವು ಸಾಕ್ತೀರಿ ಅಂದ್ರಲ್ಲ, ಬ್ರೀಡ್ ವೈಸ್ ಬರುತ್ತಾ ಅಥವಾ ಒಂದೇ ಬ್ರೀಡ್ ಅಲ್ಲಿ ತರ್ತೀರಾ? ಇಲ್ಲ, ಬ್ರೀಡ್ ಚೇಂಜ್ ಇದು. ಇದರಲ್ಲಿ 3 ನಮೂನಿ, 3 ಟೈಪ್ ಇದೆ. ಒಂದು ಕಾಬು, ನಾನ್ ಕಾಬು, ರಾಸ್ ಅಂತಂದು. ಇದು ನಮ್ದೆಲ್ಲ ಇದು IB ಕಂಪ್ನಿದು ರಾಸ್ ಮರಿ, ಇದು ರಾಸ್ ಬ್ರೀಡ್. ಇದು ಕಾಬ್ ಮರಿ ಎಲ್ಲ VHL ಅಂತ ಬರುತ್ತೆ, ಆ ಕಂಪ್ನಿ ಎಲ್ಲ ಕಾಬ್ ಮರಿ ಕೊಡ್ತಾರೆ. ಇದು ರಾಸ್ ಮರಿ. ಇದು ನಿಮಗೆ ಯಾವ್ದು ಚೆನ್ನಾಗಿ ಅನ್ಸಿದೆ ಇದುವರೆಗೂ? ಅಷ್ಟು 3 ಸಾಕಿದ್ದೀರಾ, ಇದು ಒಂದೇ ಸಾಕಿರೋದನ್ನ? 3 ಸಾಕಿದೀವಿ. ಬೆಸ್ಟ್ ಅಂತಂದ್ರೆ ಈಗ ನಮ್ಮ ಕರ್ನಾಟಕದಾಗೆಲ್ಲ ಕಾಬೆ ಚೆನ್ನಾಗಿ ಆಗ್ತಿರೋದು. ಇವ್ರು ಯಾಕೆ ಬ್ರೀಡಿನ ಚೇಂಜ್ ಮಾಡಿಲ್ಲ. ಇದರಲ್ಲೂ ಮೇಂಟೆನೆನ್ಸ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ. ಇದು ಫೀಡ್ ತಿಂದಿದ್ದು ಬಾಡಿಗೆ ಕನ್ವರ್ಷನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಇದನ್ನು ಅಂದ್ರೆ ಸ್ವಲ್ಪ ಭಾಳ ಸೆನ್ಸಿಟಿವ್ ಮರಿ. ಇವು ಕಾಬ್ ಮರಿ ಅಷ್ಟು ಟೈಟ್ ಬರಲ್ಲ.
ಒಂದ್ ಸ್ವಲ್ಪ ಅಷ್ಟೊಂದು ಇದು ಬರಲ್ಲ. ಒಂದು ಮೇಂಟೈನ್ ಮಾಡ್ಬೇಕು, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರಿಸಲ್ಟ್. ಮರಿ ಬರುತ್ತಲ್ವಾ, ನೀವು ಸಾಕ್ತೀರಾ ಮತ್ತೆ ಅದ್ ಬ್ಯಾಚ್ ಹೋದ್ಮೇಲೆ ಅವ್ರು ತಂದು ಕೊಟ್ಟು ಮತ್ತೆ ಅವ್ರು ತಗೊಂಡೋಗ್ತಾರಾ ಇಲ್ವಾ ಇದು ಹೋದ್ಮೇಲೆ? ಇಲ್ಲ ಇದು ಬ್ಯಾಚ್ ಎಲ್ಲ ಇದು ಖಾಲಿ ಆಗುತ್ತೆ, ಇದೆಲ್ಲ ಅಷ್ಟು ಖಾಲಿಯಾಗಿ ಶೆಡ್ ಎಲ್ಲ ವಾಶ್ ಆದ್ಮೇಲೆ ಕೋಳಿ ದೊಡ್ಡ ಕೋಳಿ ಹೋಗುತ್ತೆ. ಆಮೇಲೆ ಮರಿ ಒಂದು 15 ಡೇ 10 ಡೇ ಗ್ಯಾಪಲ್ಲಿ ಮರಿ ಬರುತ್ತೆ. ನೀವು ಮರಿ ಏನು ಸಾಕಲ್ಲ ಅಂದ್ರೆ ನೀವೇ ಬ್ರೀಡ್ ಮಾಡಿ ಆ ಥರ ಏನು ಮಾಡಲ್ಲ? ಇಲ್ಲ ಆ ಟೈಪ್ ಏನಿಲ್ಲ. ಬರೇ ಇಲ್ಲಿ ಇದ್ರ ಬಾಯ್ಲರ್ ಮಾಂಸ ಉತ್ಪಾದನೆ ಅಷ್ಟೇ. ಇಲ್ಲಿಂದ ಮರಿ ಬರುತ್ತೆ, ಇಲ್ಲಿಂದ ತೂಕ ಮಾಡ್ತೀವಿ, ತೂಕದ ಕೋಳಿ ತಗೊಂಡು ಹೋಗ್ತಾರೆ ಅಷ್ಟೇ. ರೋಗಗಳು ಹೇಳಿದ್ರಲ್ವಾ, ಅದು ಯಾವ್ಯಾವ ತರ ಬರುತ್ತೆ ಮತ್ತೆ ಏನೇನು ಅದಕ್ಕೆ? ಈಗ ನೀರಿಂದ ವಾಟರಲ್ಲಿ ಬೋರ್ವೆಲ್ ಎಲ್ಲ ಹಾರ್ಡ್ನೆಸ್ ಜಾಸ್ತಿ ಇದ್ರೆ ಈ ಕೋಳಿ ಅಂತ ಬರುತ್ತೆ. ಆಮೇಲೆ CRD ಅಂತ ಬರುತ್ತೆ. ಅದೆಲ್ಲ ಹಾರ್ಡ್ನೆಸ್ಸಿಗೆಲ್ಲ ನಮಗೆ ವಾಟರ್ ಸ್ಯಾನಿಟೈಸರ್ ಎಲ್ಲ ಕೊಡ್ತಾರೆ. ವಾಟ್ರ್ ಒಳಗೆ ಟ್ಯಾಬ್ಲೆಟ್ ಅಂತ ಕೊಡ್ತಾರೆ ಕಂಪ್ನಿಯಿಂದ. ಟ್ಯಾಬ್ಲೆಟು ಆಮೇಲೆ ಸ್ಯಾನಿಟೈಸರ್ ಇದನ್ನ ಕ್ಲೀನಾಗೆ ವಾಟ್ರು ಪ್ಯೂರಿಫೈ ಹಾಕಂತ ಮೇಂಟೈನ್ ಮಾಡಿದರೆ ನೀರಿಂದ ಏನು ಬರಲ್ಲ. ನೀರಿಂದ ಬರೋಂಥ ರೋಗಗಳು ಅವೇ. ಈಗ ಜಾಸ್ತಿ ಹಾರ್ಡ್ನೆಸ್ಸು ಗಡುಸುತನ ಭಾಳ ಇತ್ತಂತಂದರೆ ಈ ಕೋಳಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ಕರೆಕ್ಟಾಗಿ ಇಷ್ಟು ಅವರಿಂದ ಇಷ್ಟು ಅವರ್ ಒಳಗೆ ಒಂದು ಟ್ಯಾಬ್ಲೆಟ್ ಹಾಕೋಬೇಕು, ಅದನ್ನು ಲಿಕ್ವಿಡ್ ಹಾಕೋಬೇಕಂತ ಇರುತ್ತೆ. ಅದನ್ನು ಹಾಕೊಂಡು ಮೇಂಟೈನ್ ಮಾಡಬೇಕು. ಈಗ ನಿಮ್ಮ ಕೋಳಿ ಮಾಂಸ ಜಾಸ್ತಿ ಆಗ್ಬೇಕಂತ ಏನಾರು ಇಂಜೆಕ್ಷನ್ ಆ ಥರ? ಇಲ್ಲ ಆ ಟೈಪ್ ಏನು ಕೊಡಲ್ಲ, ಏನಿಲ್ಲ. ಫೀಡಲ್ಲೇ ಕೋಳಿ ಬರೋದು. ಚೆನ್ನಾಗಿ ಫೀಡ್ ತಿನ್ನುತ್ತೆ. ಆ ಫೀಡಲ್ಲೇ ಇರೋ ಪ್ರೋಟೀನು ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಂಡು ಅದರಲ್ಲೇ ಕೋಳಿ ಬರೋದು. ಫೀಡ್ ಬ್ಯಾಗ್ ಹೋಗುತ್ತೆ ಫೀಡ್ ಒಂದು ದಿನಕ್ಕೆ? ಒಂದು ದಿನಕ್ಕೆ ಲೆಕ್ಕ ಬರಲ್ಲ. ನಮ್ದು ಏನಪ್ಪ ಅಂತಂದ್ರೆ ಈ ಕೋಳಿ ಬಂದು 4 kg ಫೀಡ್ ತಿಂತಂದ್ರೆ ಒಂದು ಕೋಳಿ ಆವರೇಜ್ ಒಂದು ಕೋಳಿ 4 kg ಫೀಡ್ ತಿಂತಂದ್ರೆ 40 ದಿನದಲ್ಲಿ ಅದು ಬಾಡಿ ವೆಯ್ಟು 2.4 2400 2.5 ಹಿಂಗೆ ಬರ್ಬೇಕು. ಒಂದು ಕೋಳಿ 4 kg ಫೀಡ್ ತಂದ್ರೆ 2400 2.5 ಬಂದ್ರೆ ಒಳ್ಳೆ ರಿಸಲ್ಟ್ ಅದು. ಈಗ 4 kg ಮೇಲೆ 4300 4400 ತಿಂದು 2 kg 200 ಬಂದು ಅದು FCR ಜಾಸ್ತಿ ಆಗುತ್ತೆ, ಕಮಿಷನ್ ಬರುತ್ತೆ, ರಿಸಲ್ಟ್ ಫೇಲ್ ಅಂತಂದು. ಕಂಪ್ನಿ ಕಡೆಯಿಂದ ಈ ತರ ಜಾಸ್ತಿ ಆಗೋದಕ್ಕೆ ಯಾವ್ದು ಟಾನಿಕ್ ಆಗಲಿ ಮೆಡಿಸಿನ್ಸ್ ಅಲ್ಲಿ ಇರುತ್ತೆ? ಇಲ್ಲಿ ಮಾಮೂಲಿ ಪ್ರೋಬಯೋಟಿಕ್ಗಳು ಇರುತ್ತೆ, ಲಿವರ್ ಟಾನಿಕ್ ಆ ಟೈಪ್ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ಹೆಂಗೆ ಮಿಕ್ಸರ್ ಮಾಡ್ಕೊಂಡು ಎಲ್ಲ ವಾಟರ್ ಡ್ರಿಂಕರ್ ಡೋಸೇಜ್ ಕೊಡ್ತೀವಿ ನಾವೆಲ್ಲ. ಡ್ರಿಂಕರಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ml ಅಂತಂದು ಡ್ರಿಂಕರ್ ಕೊಡ್ಕೊಂಡು ಹೋಗ್ತೀವಿ. ಇಲ್ಲ ಸಿಂಟೆಕ್ಸ್ ಅಲ್ಲಿ ಇಟ್ಟಿದ್ದೀವಿ, ಅಲ್ಲಿ ಒಂದು ಮೆಡಿಸಿನ್ಗೆ ಅಂತ ಇಟ್ಟಿದ್ದೀವಿ, ಒಂದು ಪ್ಲೈನ್ ನೀರು ಹೋಗ್ಲಿ ಅಂತ ಇಟ್ಟಿದ್ದೀವಿ. ಏನಾರ 6 hour 8 hour ನೀರು ಕೊಡ್ಬೇಕಂದ್ರೆ ಮೆಡಿಸಿನ್ ಸಣ್ಣ ಟ್ಯಾಂಕಿಗೆ ಅಷ್ಟು ಮೆಡಿಸಿನ್ ಹಾಕ್ತೀವಿ. ಅದು ರೆಗ್ಯುಲರ್ ಡ್ರಿಂಕರಲ್ಲಿ ಪಾಸ್ ಆಗುತ್ತೆ. ಮೇಂಟೆನೆನ್ಸ್ಗೆಲ್ಲ ಎಷ್ಟು ಜನ ಇಟ್ಕೊಂಡಿದ್ದೀರಾ? ನಮ್ಮ ರೆಗ್ಯುಲರ್ 3 ಫಾರ್ಮಲ್ಲಿ ಇದ್ದೇ ಇರ್ತಾರೆ. ಎಷ್ಟು ಖರ್ಚು ಆಗುತ್ತೆ ನಿಮಗೆ ಒಂದು ತಿಂಗಳಿಗೆ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿ? ನಮ್ದೆಲ್ಲ ಒಂದು 2-2.5 ಲಕ್ಷ. ಇದೆಲ್ಲ ಈ ಭತ್ತದ ದೊಟ್ಟು, ಆಮೇಲೆ ಕರೆಂಟ್ ಬಿಲ್ಲು, ಈ ಸೌದೆ ಮರಿ ಹೀಟ್ ಹಾಕೋದು, ಲೇಬರ್ ಚಾರ್ಜ್ ಎಲ್ಲ ಬಂದು ಒಂದು 2-2.5 ಲಕ್ಷ ಖರ್ಚು ಬರುತ್ತೆ 40 ದಿನಕ್ಕೆ. ಓಕೆ, ನಿಮಗೆ ಎಷ್ಟು ಉಳಿಬೋದು ಅಂದರೆ ನಿಮ್ಮ ಅಂದಾಜಲ್ಲಿ? ಖರ್ಚೆಲ್ಲ ತೆಗೆದದೇ ಒಂದು 4-5 ಲಕ್ಷ ಉಳಿತು. ಅಷ್ಟು ಹೊಸದಾಗಿ ಏನಾದ್ರು ಶೆಡ್ ಮಾಡ್ಬೇಕಂತಿದ್ರೆ ಅವ್ರು ಏನು ನೋಡ್ಕೋಬೇಕು? ಇಷ್ಟೇ ಅಗಲ ತಗೋಬೇಕು, ಇನ್ನು ಕಡಿಮೆ ತಗೊಂಡು? ಫಸ್ಟು ಅವರು ಕೋಳಿ ಅನುಭವ ತಿಳ್ಕೊಬೇಕು, ಯಾವ ಟೈಪ್ ಕೋಳಿ ಬೆಳಿಬೇಕಂತ ತಿಳ್ಕೊಬೇಕು. ಎಲ್ಲರೇ ಈ ಟ್ರೈನಿಂಗ್ಗಳೆಲ್ಲ ಇರ್ತವೆ, ತಿಳ್ಕೊಂಡು ಆಮೇಲೆ ಇಷ್ಟು ಸಣ್ಣದ ಸ್ಟಾರ್ಟ್ ಮಾಡ್ಬೇಕು. ನಾನು ಹೇಳೋದು ಒಂದು 2000-3000 ಅಷ್ಟು ಸ್ಟಾರ್ಟ್ ಮಾಡಿ ಒಂದು ಕಂಪ್ನಿಗೆ ಟೈಅಪ್ ಆಗಬೇಕು. ಕಂಪ್ನಿ ಟೈಅಪ್ ಆಗಲಿ, ಅಲ್ಲಿಂದ ಕ್ಲೀನಾಗಿ ಟ್ರೈನಿಂಗ್ ಆದಮೇಲೆ ಅವರು ಹಿಂಗೆ 5000 10,000. ಈಗ ನಮ್ಮ ಮುಂಚೆಲ್ಲ ನಾವು ಒಂದು 2-3 ಸಾವಿರ ಸಾಕ್ತಿದ್ವಿ ಅಷ್ಟೇ. 3000 ಬ್ಯಾಚ್ ಮಾಡ್ತಿದ್ವಿ. ಇವಾಗ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಒಂದು 25,000 ಮಾಡಿದ್ದೀವಿ.